ಹಲೋ ಎವ್ರಿವನ್, ಮತ್ತೊಂದು ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮೂರಿಂದ ಮತ್ತೆ ಮೈಸೂರು ಕಡೆ ಹೊರಡ್ತಾ ಇದ್ದೀನಿ. ಫಸ್ಟು ಹುಬ್ಳಿಗೆ ಹೋಗಿ ಅಲ್ಲಿಂದ ಹೋಗಬೇಕಾಗಿತ್ತು. ಹುಬ್ಳಿಗೆ ಹೋಗ್ತಿದ್ದೀವಲ್ಲ ಅಂತೇಳಿ ಅಲ್ಲೇ ಸಿದ್ಧಾರೂಢ ಮಠಕ್ಕೆ ಹೋಗಬೇಕು ಅಂತ ನಮ್ಮ ಪಪ್ಪಂಗೆ ಕೇಳಿದ್ದೆ. ಅದಕ್ಕೋಸ್ಕರ ಈಗ ನನಗೆ ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಚಿಕ್ಕದ್ರಲ್ಲೂ ಇಲ್ಲಿಗೆ ಹೋಗಿದ್ನೋ ಇಲ್ವೋ ಅಂತ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ನನಗೆ ಯಾಕಂದರೆ 3000 ಮಠಕ್ಕೆ ಹೋಗಿದ್ದು ನೆನಪಿದೆ. ಬಟ್ ಸಿದ್ಧಾರೂಢ ಮಠಕ್ಕೇನೋ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನೋ ಅನ್ನೋ ಥರ ಫೀಲಿಂಗ್ ಇತ್ತು. ರಾತ್ರಿ 9:30ಗೆ ಟ್ರೈನ್ ಇತ್ತು. ಬಟ್ ಸಿದ್ಧಾರೂಢ ಮಠಕ್ಕೆ ಹೋಗಬೇಕು ಅಂತೇಳಿ 6:30ಗೆ ಊರಿಂದ ಹೊರಟ್ವಿ. ಒಂದು ಬೇಜಾರೇನಿತ್ತು ಅಂದರೆ ನಾನು ಬರೋವಾಗ ನಮ್ಮ ಮಮ್ಮಿ ಒಬ್ಬರು ಮನೆ ಫಂಕ್ಷನ್ಗೆ ಹೋಗಿದ್ರು, ಅವ್ರನ್ನ ಮೀಟ್ ಮಾಡ್ಕೊಂಡು ಬರಲಿಲ್ಲ ಅನ್ನೋದೇ ಒಂಥರ ಬೇಜಾರಿತ್ತು ನನಗೆ. ಒಂದು ಕಡೆ ಆ ಬೇಜಾರಾದರೆ ಇನ್ನೊಂದು ಕಡೆ ನೆಕ್ಸ್ಟ್ ಡೇ ನಾನು ನನ್ನ ಮಗನ್ನ ಹೋಗಿ ನೋಡ್ಬೋದು ಅನ್ನೋ ಖುಷಿ ಇತ್ತು. ನನ್ನ ಮಗನ್ನ ಬಿಟ್ಟು ಒಂದು ವಾರ ಆಗಿತ್ತು. ಆ್ಯಕ್ಚುಲಿ ವೀಕ್ಲಿ ಒಂದು ಸಲ ಹೋಗಿ ಅವನ್ನ ನೋಡಿದರೆ ನನಗೆ ಖುಷಿ ಆಗುತ್ತೆ. ಮಠದಿಂದ ಹೊರಟು ಸ್ಟೇಷನಿಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗೋಯ್ತು. ಹುಬ್ಳಿಯಲ್ಲೂ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿ, ನನ್ನ ಮಗಳಿಗೆ ಹೇಗೋ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದೀನಿ. ಅವಳಿಗೆ ಆ್ಯಕ್ಚುಲಿ ಬರೋಕ್ಕೆ ಇಷ್ಟನೇ ಇಲ್ಲ. ಊರಲ್ಲಿ ಆಟಾಡ್ಕೊಂಡು ಚೆನ್ನಾಗಿದ್ಲು. ನಾನು ಹುಬ್ಳಿ ರೈಲ್ವೆ ಸ್ಟೇಷನ್ದು ಈಗಾಗಲೇ ಮೊದಲೊಂದು ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ನಮ್ಮ ಹುಬ್ಳಿ ರೈಲ್ವೆ ಸ್ಟೇಷನ್. ಒಂದು ಕಡೆ ನನ್ನ ಮಗಳಿಗೆ ಜನನಿನ ಊರಿಗೆ ಕರ್ಕೊಂಡು ಹೋಗಬೇಕು ಅನ್ನೋದಿತ್ತು. ಜನನಿಗೂ ಅಷ್ಟೇ ನಮ್ಮ ಊರಿಗೆ ನಮ್ಮ ಜೊತೆಗೆ ಈ ಟ್ರೈನಲ್ಲೇ ಬರಬೇಕು ಅಂತ ಇತ್ತು. ಅವಳು ಬೇಜಾರಾಗಿದ್ಲು, ಇವಳು ಬೇಜಾರಾಗಿದ್ಲು. ಹಾಗೂ ಹೀಗೂ ಮಾಡಿಕೊಂಡು ರಾತ್ರಿ ನಿದ್ದೆ ಮಾಡಿ ಎದ್ದೇಳೋ ಅಷ್ಟೊತ್ತಿಗೆ ಮೈಸೂರು ರೀಚ್ ಆದ್ವಿ. ನಮ್ಮ ಹಸ್ಬೆಂಡ್ ನನ್ನ ಪಿಕ್ ಮಾಡೋಕ್ಕೋಸ್ಕರ ನಮ್ಮ ಕಾರಲ್ಲಿ ಬಂದಿದ್ದರು. ಕಾರ್ಗೆ ಹೊಸ ಸೀಟ್ ಕವರ್ ಕೂಡ ಹಾಕ್ಸಿದ್ರು. ನಾನು ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ಡೈರೆಕ್ಟಾಗಿ ಊರಿಗೆ ಹೊರಟ್ಬಿಡೋಣ ಅಂತ ಅಂದಿದ್ದೆ. ಬಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಅಂದರು. ಮನೆಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಈಗ ಮಗನ ನೋಡೋಕ್ಕೋಸ್ಕರ ಬೇಗ ಹೊರಟ್ವಿ. ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಬೇಕಾಗಿತ್ತು. ಮಗಳನ್ನೂ ಅಷ್ಟೇ ಊರಲ್ಲೇ ಬಿಟ್ಟು ಬರೋಣ ಅಂತ ಈಗ ಊರ ಕಡೆ ಹೊರಟಿದ್ದೀವಿ. ಮಗ ಅಂತೂ ನಾನು ನೋಡಿ ಫುಲ್ ಖುಷಿ ಆಗೋದ. ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಯಾರದು? ಅಪ್ಪು. ಅಮ್ಮ. ಇದು ಇವ್ರು ಯಾರು? ಅಪ್ಪು. ಇವ್ರು ಯಾರು? ನೀನು ಯಾರು? ಇದ್ಯಾರು? ಅಪ್ಪು. ಅಪ್ಪು. ಕಣ್ಣುಡಿಯಪ್ಪ ಅಪ್ಪುಗೆ. ಫ್ಲೈಯಿಂಗ್ ಕಿಸ್ ಕೊಡಪ್ಪ ಅಪ್ಪುಗೆ. ಅಪ್ಪಗೆ ಫ್ಲೈಯಿಂಗ್ ಕಿಸ್ ಕೊಡಪ್ಪ ಹಿಂಗೆ ಹಂಗೆ. ಬಾಬಾ ಅನ್ನ. ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಬೇಕು ಅಂತ ಮಗಳನ್ನ ಇಬ್ಬರೂ ಊರಲ್ಲೇ ಬಿಟ್ಟು ಈಗ ಮೈಸೂರು ಕಡೆ ಹೊರಟ್ವಿ. ತುಂಬಾ ಬೇಜಾರಾಗ್ತಾ ಇದೆ. ಮಳೆ ಬೇರೆ ಬರ್ತಿದ್ರಿಂದ ಸ್ವಲ್ಪ ಬೇಗನೆ ಹೊರಟ್ವಿ. ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.